ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಪ್ಲೇಸು ಮತ್ತು ಇದು ಬೆಂಗಳೂರಿಗೆ ತುಂಬ ನಿಯರ್ ಇರೋಂಥ ಪ್ಲೇಸು. ನೀವು ಒನ್ ಡೇ ಈ ಟೆಂಪಲ್ಗಳಿಗೆ ಹೋಗಿ ನೀವು ವಿಸಿಟ್ ಮಾಡಿ ಇದ್ರ ಮಿಸ್ಟೀರಿಯಸ್ ಹಿಸ್ಟ್ರಿನೂ ಕೂಡ ಸ್ವಲ್ಪ ತಿಳ್ಕೊಂಡು ಇದು ಹೇಗಿದೆ ಅನ್ನೋದು. ವೀರಭದ್ರ ಸ್ವಾಮಿ ಟೆಂಪಲ್ಲು ಇದಿರೋದು ಲೇಪಾಕ್ಷಿ. ಇದು ಲೇಪಾಕ್ಷಿ ಅನ್ನೋದು ಆಂಧ್ರ ಪ್ರದೇಶದ ಒಂದು ಪ್ಲೇಸು ವೀಕ್ಷಕರೇ. ಈ ಲೇಪಾಕ್ಷಿ ಬಂದ್ಬಿಟ್ಟು ಬೆಂಗಳೂರಿಂದ ನಿಮಗೆ 100-110 ಮ್ಯಾಕ್ಸ್ ಕಿಲೋಮೀಟ್ರ್ ಆಗುತ್ತೆ. ನೀವು ಬೈ ಓನ್ ಕಾರಲ್ಲಿ ಹೋಗ್ಬೋದು, ಬಸ್ಸಸ್ಸಲ್ಲೂ ಹೋಗಿ ಬರ್ಬೋದು. ಈ ಟೆಂಪಲ್ ವಿಶೇಷತೆಗಳು ಏನು ಮತ್ತು ಸ್ಪೆಷಲಿ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಹ್ಯಾಂಗಿಂಗ್ ಪಿಲ್ಲರ್ದೊಂದು ಮಿಸ್ಟ್ರಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಾವು ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ತೋರಿಸಿದ್ದೀವಿ, ಅದನ್ನು ಇಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ, ಮತ್ತು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವೀಕ್ಷಕರೇ. ಇದರಲ್ಲಿ ಈ ಇಲ್ಲಿ ಲೇಪಾಕ್ಷಿಯಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ಲು ಮತ್ತು ಅನೇಕ ಅದರ್ ಗಾಡ್ಗಳದ್ದು ಇಲ್ಲಿ ಗುಡಿಗಳಿದ್ದಾವೆ ವೀಕ್ಷಕರೇ. ಮೇನ್ಲಿ ಇದು ವೀರಭದ್ರ ಸ್ವಾಮಿ ಟೆಂಪಲ್. ಇಲ್ಲಿ ಒಂದು ಮಿಸ್ಟ್ರಿ ಅಂದರೆ 70 ಪಿಲ್ಲರ್ಗಳಿದ್ದಾವೆ. ಆ 70 ಪಿಲ್ಲರ್ಗಳಲ್ಲಿ ಒಂದು ಪಿಲ್ಲರು ಇದು ಹ್ಯಾಂಗಿಂಗ್ ಪಿಲ್ಲರ್ ಅಂತ ಕರೀತಾರೆ. ಇದೇನಕ್ಕೆ ಅಂದರೆ 70ರಲ್ಲಿ 69 ಪಿಲ್ಲರು ಕೂಡ ಅದು ಫ್ಲೋರಿಗೆ ಎಲ್ಲವೂ ಕನೆಕ್ಟ್ ಆಗಿದ್ದಾವೆ. ಬಟ್ ಒಂದು ಪಿಲ್ಲರ್ ಮಾತ್ರ ಫ್ಲೋರಿಗೆ ಅದು ಟಚ್ ಆಗದಲ್ಲೇ ಹ್ಯಾಂಗ್ ಆಗ್ತಿದೆ ಅಂತ ಇದುವರೆಗೂ ಎಲ್ಲ ಥರ ಮಿಸ್ಟ್ರಿ ಅಂದರೆ ತುಂಬ ಜನ ಹೋಗಿ ಟೆಸ್ಟು ಮಾಡಿದ್ದಾರೆ ಆ್ಯಕ್ಚುಲಿ. ಬಟ್ ಇದು ತುಂಬ ವರ್ಷ 16th ಸೆಂಚುರಿ ಆ ಸೆಂಚುರಿ ಕಾಲದಿಂದಲೂ ಇದು ಹ್ಯಾಂಗಿಂಗ್ ಪಿಲ್ಲರ್ ಇರೋದೇ ಅಂತೆ. ಬಟ್ ನಾವೆಲ್ಲ ಟೆಸ್ಟ್ ಮಾಡಿದಾಗ ನೋಡಿ, ಈಗೆಲ್ಲ ಟೆಸ್ಟ್ ಮಾಡಿದ್ವಿ, ಪ್ರತಿಯೊಬ್ಬರು ಹೋಗಿ ಎಲ್ಲರೂ ಅವ್ರದ್ದು ವೇಲು ಅದೆಲ್ಲ ಟೆಸ್ಟ್ ಮಾಡ್ತಿದ್ರು. ಬಟ್ ಕ್ಲಿಯರಾಗಿ ಈಗ ಆಲ್ಮೋಸ್ಟ್ ಎಲ್ಲ ಟಚ್ ಆಗಿದೆ ಅಂತ ಹೇಳ್ತಾರೆ. ಬಿಕಾಸ್ ನಾವು ಟೆಸ್ಟ್ ಮಾಡಿದಾಗ ಅಲ್ಲಿ ನಾವು ವೇಲೆಲ್ಲ ಹಾಕಿ ಇದು ಮಾಡಿದಾಗ ಆ ಪಿಲ್ಲರ್ದು ಬರಲೇ ಇಲ್ಲ, ವೇಲ್ ಆ ಕಡೆಗೆ ಬರಲೇ ಇಲ್ಲ. ಈಗ ಏನಾಗಿದೆ ಅಂದರೆ ಹಿಸ್ಟ್ರಿದು ಪ್ರಕಾರ ಇದು ಟಚ್ ಆಗಿದೆ ಈಗ ಸ್ವಲ್ಪವ. ಹಾಗಾಗಿ ಆಗ ಪ್ರತಿಯೊಬ್ಬರು ಎಲ್ಲ ಹೋಗಿ ಹೋಗ್ಬಿಟ್ಟು ಟೆಸ್ಟ್ ಮಾಡೋರು, ಅದು ಆಚೆ ಬರೋದು. ಬಟ್ ಈಗ ಅದು ವೇಲ್ ಆಚೆ ಬರಲಿಲ್ಲ. ಹಾಗಾಗಿ ನಮಗೆ ಗೊತ್ತಾಯಿತು ಅದು ಈಗ ಒಂದು ಸ್ವಲ್ಪ ಟಚ್ ಆಗಿದೆ. ಹಾಗಾಗಿ ಈ ಪಿಲ್ಲರ್ ಈಗ ಹ್ಯಾಂಗಿಂಗ್ ಇಲ್ಲ ಅಂತ ಒಂದು ತಿಳ್ಕೊಂಡ್ವಿ ಈಗ. ಬಟ್ ಇದ್ರ ಹಿಸ್ಟ್ರಿನೇ ಅದು ಈಗ ಆಲ್ಮೋಸ್ಟ್ ಅಷ್ಟು ವರ್ಷದಿಂದ ಅದು ಹ್ಯಾಂಗಿಂಗ್ ಪಿಲ್ಲರ್ ಆಗಿ ಅದು ಪ್ರತಿಯೊಬ್ಬರಿಗೂ ಇದಾಗಿರೋದು. ಮತ್ತು ಇದು ನೋಡೋಕ್ಕೋಸ್ಕರ ಇದು ಟೆಸ್ಟ್ ಮಾಡೋಕ್ಕೋಸ್ಕರನೇ ತುಂಬ ಜನ ಎಲ್ಲ ಕಡೆಯಿಂದಲೂ ಹೋಗ್ತಾರೆ. ಮತ್ತು ಇಲ್ಲಿ ತುಂಬ ಅಷ್ಟು ಚೆನ್ನಾಗಿದ್ದಾವೆ. ಎಷ್ಟು ಪಿಲ್ಲರ್ಗಳು ಯಾವ ಥರ ಆಕಾರವಾಗಿದ್ದಾವೆ ಅಂದರೆ, ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡ್ತೀವಲ್ಲ, ಒಂದೊಂದು ಶಿಲ್ಪಕಲೆಗಳು ಕೆತ್ತಿರೋದು, ಅದು ನೋಡೋಕ್ಕೆ ಒಂಥರ ಮಿಸ್ಟ್ರಿ ಅನಿಸುತ್ತೆ. ಆ ದೇವಾಲಯ ಅಲ್ಲಿ ಆಂಜನೇಯ ಸ್ವಾಮಿದು ಪ್ರತಿಯೊಂದೂ, ಅಲ್ಲಿ ಶಿವಲಿಂಗದ್ದು, ಗಣೇಶ ಅದು ಮಾಡಿರೋ ಪ್ರತಿಯೊಂದು ಅದೆಲ್ಲ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ವೀಕ್ಷಕರೇ. ಹಾಗಾಗಿ ಇದ್ರದ್ದೊಂದು ಜಸ್ಟ್ ಟ್ರೈಲರ್ ತೋರಿಸೋಣ ಅಂತ, ಒಂದು ಹ್ಯಾಂಗಿಂಗ್ ಪಿಲ್ಲರ್ದು ಮಿಸ್ಟ್ರಿನ ಹೇಳೋಣ ಅಂತ ನಿಮಗೆ. ಅದು ಎಲ್ಲರೂ ಪ್ರತಿಯೊಬ್ಬರು ವಿಸಿಟ್ ಮಾಡಿದ್ದು, ಬೆಂಗಳೂರಿಂದ ಬರೀ 100 ಕಿಲೋಮೀಟರ್ ಇರೋದು. ಈ ಹ್ಯಾಂಗಿಂಗ್ ಪಿಲ್ಲರ್ನ ಹೋಗಿ ನೋಡಿ. ಮತ್ತು ಈ ಶಿಲ್ಪಕಲೆಗಳು ಅವೆಲ್ಲ ಮಾಡಿರೋದು, ಸ್ಕೆಚ್ ಮಾಡಿರೋದು, ಆರ್ಕಿಟೆಕ್ಚರು ಡಿಸೈನ್ ನೋಡೋಕ್ಕೇ ಒಂದು ಖುಷಿಯಾಗುತ್ತೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅದನ್ನು. ಅದು ತುಂಬ ಓಲ್ಡ್ ಹಿಸ್ಟ್ರಿ ಟೆಂಪಲ್. ವಿಜಯನಗರ ಇದ್ರದ್ದು ಸಾಮ್ರಾಜ್ಯದ ಒಂಥರ ಹಿಸ್ಟ್ರಿ, ಓಲ್ಡ್ ಹಳೆಯ ಕಾಲದ್ದು ಇದು ಆ್ಯಕ್ಚುಲಿ. ಅಲ್ಲಿ ಚಾಮುಂಡೇಶ್ವರಿಗೂ ಪೂಜೆ ಮಾಡ್ತಾರೆ, ವೀರಭದ್ರ ಸ್ವಾಮಿಗೂ ಪೂಜೆ ಮಾಡ್ತಾರೆ. ಪ್ರತಿಯೊಂದಕ್ಕೂ ಅಲ್ಲಿ ಅಷ್ಟು ಈಗ ತುಂಬ ನೀವು ವೀರಭದ್ರ ಸ್ವಾಮಿ ಟೆಂಪಲ್ ಹಿಂದ್ಗಡೆ ಎಲ್ಲ ಡಿಫ್ರೆಂಟ್ ಟೆಂಪಲ್ ಗುಡಿಗಳಿದ್ದಾವೆ ವೀಕ್ಷಕರೇ. ಎಲ್ಲ ನೋಡಿ ಹೋಗಿ. ಥ್ಯಾಂಕ್ ಯು ಸೋ ಮಚ್.